ಈಗಾಗಲೇ ನಾನು ಅವರಿಗೆ ನಿನ್ನೆ ದಿವಸ ನಮ್ಮ ADGP ಲಾ ಆ್ಯಂಡ್ ಆರ್ಡರ್ಗೆ ಕಳಿಸಿದ್ದೆ ನಾನು. ಅವರು ಅಲ್ಲಿ ಸ್ಪಾಟ್ನಲ್ಲಿ ಈಗಲೂ ಅಲ್ಲೇ ಇದ್ದಾರೆ. ಪ್ರಿಲಿಮಿನರಿ ರಿಪೋರ್ಟ್ಸಿನ ಪ್ರಕಾರ ಫೈರ್ ಆಗಿದ್ದು ಪೊಲೀಸ್ನವರು ಮಾಡಿದ್ರು ಅಂತ ಕೆಲವರು ನಿನ್ನೆ ಎಲ್ಲ ಸ್ವಲ್ಪ ಹೇಳ್ತಾ ಇದ್ರು. ಅಲ್ಲಿ ಪೊಲೀಸ್ನವರು ಯಾವುದೇ ಪೊಲೀಸ್ನವರ ಗನ್ಗಳಿಂದ ಫೈರ್ ಆಗಿಲ್ಲ ಅಂತ ಒಂದು. ಬುಲೆಟ್ ಏನು ಅವನ ಬಾಡಿಗೆ ಹೋಗಿದ್ದು ಆ ಬುಲೆಟನ್ನು ವೆರಿಫೈ ಮಾಡಿದ್ದಾರೆ. ಅದು ಪೊಲೀಸ್ನವರ ರೆಗ್ಯುಲರ್ ಪೊಲೀಸ್ ಬುಲೆಟ್ ಅದಕ್ಕೆ ಮ್ಯಾಚ್ ಆಗ್ತಿಲ್ಲ. ಆಬ್ವಿಯಸ್ಲಿ ಯಾರೋ ಪ್ರೈವೇಟ್ನವ್ರು ಫೈರ್ ಮಾಡಿರೋದು ಅವರ ಬುಲೆಟ್ ಅಂತ ಒಂದು ಇನಿಷಿಯಲ್ ವರದಿ. ಅದನ್ನು ಈಗ FSLಗೆ ಕಳಿಸಿದ್ದಾರೆ. ಎರಡನೇದು, ಅಲ್ಲಿ ಯಾರ್ಯಾರು ಅಲ್ಲಿದ್ದಂಥವರು ರಿವಾಲ್ವರ್ಗಳಾಗಲಿ ಗನ್ಗಳಾಗಲಿ ಯಾರೆಲ್ಲ ಇಟ್ಕೊಂಡಿದ್ರು ಅವ್ರದ್ದೆಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಈಗ ಅವರ ಫೈರ್ ಆರ್ಮಿಂದ ಅಂದರೆ ರಿವಾಲ್ವರ್ ಆಗಲಿ ಅಥವಾ ಗನ್ ಆಗಲಿ ಅಲ್ಲಿಂದ ಫೈರ್ ಯಾವುದಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ಟೈಮಿಗೆ ಏನು ಫೈರ್ ಆಗಿದ್ದರೆ ಒಂದು ವೇಳೆ ಇಂಥ ರಿವಾಲ್ವರಿಂದ ಫೈರ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಇದ್ದಾರೆ FSLನಲ್ಲಿ, ಅವರು ವೆರಿಫೈ ಮಾಡ್ತಾರೆ. ಮತ್ತು ಅವಾಗ ಗೊತ್ತಾಗುತ್ತೆ ಯಾವ ರಿವಾಲ್ವರ್ ಅಂದರೆ ಯಾರ ಹತ್ರ ಇತ್ತದು, ಲೈಸೆನ್ಸ್ ಯಾರ್ದು, ಪ್ರೈವೇಟ್ನವ್ರದ ಅಥವಾ ಇನ್ಯಾರ್ದು, ಅಥವಾ ನಾವು ಸರ್ಕಾರಿ ಗನ್ಮ್ಯಾನ್ಗಳನ್ನು ಕೊಟ್ಟಿರ್ತೇವೆ, ಆ ಗನ್ಗಳಿಂದ ಏನಾದರೂ ಆಗಿದೆಯಾ ಅಂತ ಎಲ್ಲ ವೆರಿಫೈ ಮಾಡ್ತಾರೆ. ಅದು ಒಂದು ಪಾರ್ಟು. ಎರಡನೇ ಪಾರ್ಟು, ಈಗ ಅವರೇನು ಅಕ್ಯೂಸ್ ಮಾಡ್ತಾ ಇದ್ದಾರೆ ಇವರಿಗೆ ಈ ಥರ ಎಲ್ಲ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ಸನ್ನು ತಗೊಂಡು ಈಗಾಗಲೇ FIRಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. 100 ಜನದ ಮೇಲೆ ಹೆಸರುಗಳು ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರು. ಸೊ ಅದನ್ನೆಲ್ಲವನ್ನು ಕೂಡ ಈಗ FIRನಲ್ಲಿ ತಗೊಂಡು ಒಬ್ಬೊಬ್ಬರನ್ನೇ ವೆರಿಫೈ ಮಾಡ್ತಾರೆ. ಅದು ತನಿಖೆ ಹೈ ಲೆವೆಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ. ನಾನು ಕೂಡ ನಿನ್ನೆನೇ ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಹೇಳಿದ್ದೇನೆ. ಈ ಮಧ್ಯೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು, ಪೊಲಿಟಿಕಲ್ ಲೀಡರ್ಸ್ಗಳು, ಆ ಪಾರ್ಟಿ ಈ ಪಾರ್ಟಿ ಎಲ್ಲರೂ ಕೂಡ ಹೋಗಿ ಹೇಳಿಕೆಗಳು ಕೊಡ್ತಿದ್ದಾರೆ. ನಮಗೆ ಅದಕ್ಕಿಂತ ಹೆಚ್ಚಾಗಿ ಫ್ಯಾಕ್ಚುಯಲ್ಸ್ ಏನು ನಡೆದಿದೆ, ಏನು ನಡೀತು ಆ ಸಂದರ್ಭದಲ್ಲಿ ಅನ್ನೋದು ಭಾಳ ಮುಖ್ಯ. ಅದನ್ನು ತನಿಖೆ ಮಾಡಿ ನಾವು ಅದನ್ನು ಹೊರಗಡೆ ತರ್ತೇವೆ. ಅದರಿಂದ ಅನವಶ್ಯಕವಾದ ಹೇಳಿಕೆಗಳನ್ನು ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ಆ ಪಾರ್ಟಿಯವ್ರ ಲೀಡರ್ಸ್ ಹೋಗೋದು, ಈ ಪಾರ್ಟಿ ಲೀಡರ್ಸ್ ಹೋಗೋದು, ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದು ಆದರೆ ಅದಕ್ಕೂ ಕೂಡ ನಮ್ಮ ಹತ್ರ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಕಾನೂನು ಪ್ರಕಾರ ಅದು ತಗೊಳ್ತೀವಿ. ನಿರ್ಬಂಧ ಅಂತಲ್ಲ, ನಾವು ಅಲ್ಲಿ ಅವರು ಆ ರೀತಿ ಹೇಳಿಕೆಗಳು ಕೊಟ್ಟಾಗ ಏನು ಹೇಳಿಕೆ ಕೊಡ್ತಾರೆ, ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟರೆ ಅದಕ್ಕೆ ನಾವು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಅದೆಲ್ಲ ಮಾಡ್ತೀವಿ. ಯಾಕಂದರೆ ಇದು ಎಲ್ಲಿಂದನೋ ಹೋಗಿ ಇಲ್ಲಿಂದನೋ ಆಗಬಾರ್ದಲ್ಲ. ಇದು ಸಣ್ಣದಾಗಿ ಪ್ರಾರಂಭ ಆಗಿರ್ಬೋದು, ಆದರೆ ಅವ್ರಿಗೆ ಹೆಚ್ಚಿನ ಅಂಶ ಇವತ್ತು ಭಾಳ ದೊಡ್ಡ ಇದು ನಡೆದಿದೆ ಅಲ್ಲಿ. ಅದಕ್ಕಾಗಿ ಅದನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಏನು ಮಾಡಬೇಕು ಮಾಡ್ತೀವಿ. ಅದು ನಾನು ವರದಿ ಬಂದ ಮೇಲೆ ಡಿಸೈಡ್ ಮಾಡ್ತೀನಿ. ನನ್ನ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ನಾನು ಹೋಗಿ ರಿವ್ಯೂ ಮಾಡಿ ಏನೇನು ಕ್ರಮ ತಗೋಬೇಕು ಇಲಾಖೆ ವತಿಯಿಂದ ಅದನ್ನು ಹೇಳ್ತೇನೆ ನಾನು. ಆದರೆ ವರದಿ ಬರೋ ತನಕ ನಾನು ಅಲ್ಲಿ ಭೇಟಿ ಕೊಡೋದನ್ನೇನು ಯೋಚನೆ ಮಾಡೋದಿಲ್ಲ. ಅಲ್ಲ, ಅದು ಅವರ ಆಯೋಜನೆ ಮಾಡಿದ್ದವ್ರಿಗೆ ಅವ್ರಿಗೆ ಬಿಟ್ಟಿದ್ದು. ನಾವು ಕೂಡ ಈ ಸಂದರ್ಭದಲ್ಲಿ ಬೇಡ ಅಂತ ಹೇಳಿ ನಾವು ತಿಳಿಸಿ ಆರ್ಗನೈಸರ್ಸ್ಗೆ ಈ ಸಂದರ್ಭದಲ್ಲಿ ಬೇಡ, ಸಾಧ್ಯ ಆದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದು. ಹಾಗಾಗಿ ಅವರು ಮಾಡ್ಕೊಂಡಿದ್ದಾರೆ. ಅದೇನಾಗಿದೆ, SP ಅವರು ಅಲ್ಲಿ ಆ ಸ್ಪಾಟ್ನಲ್ಲಿ ಇದ್ದು ಡೈರೆಕ್ಷನ್ಸ್ ಕೊಟ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿತ್ತು. ಅದನ್ನು ಅವ್ರು ಮಾಡಿಲ್ಲ. ಅದಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಇಲ್ಲ, ಯಾವಾಗಾದರೂ ಆಗಲಿ ಡ್ಯೂಟಿ ಅಲ್ವಾ. ಅವ್ರೇನು ಹೊಸಬರ ಪೊಲೀಸ್ ಇಲಾಖೆಗೆ? ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಲೆವೆಲ್ಲಿಗೆ ಇರತಕ್ಕಂಥ ಅಧಿಕಾರಿ ಹೋದ ತಕ್ಷಣ ಅವರು ಕೆಲಸದ ಪ್ರವೃತ್ತಿ ಆಗಬೇಕು. ಇಮಿಡಿಯೇಟ್ ಚಾರ್ಜ್ ತೊಗೊಂಡ ತಕ್ಷಣ ಅವ್ರಿಗೆ ಚಾಲೆಂಜಸ್ ಬಂದೇ ಬರುತ್ತೆ. ಅದನ್ನು ಅವ್ರು ಕಂಟ್ರೋಲ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಯಾರಾದ್ರೂ ಆಗಲಿ ರೀ, ಅವರೇನು ನಾ ಹೇಳ್ದಂಗೆ ಅವರೇನು ಪೊಲೀಸ್ ಇಲಾಖೆಗೆ ಹೊಸಬ್ರಲ್ಲ.
ಈ ಊರಲ್ಲಿ ಕೆಲಸ ಮಾಡೋದು ಇನ್ನೊಂದು ಊರಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ ತಾನೇ. ಯಾರಿಗೆ ಅದು ಘಟನೆ ಆದ ಘಟನೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ. ದೇ ಆರ್ ಆಲ್ ಟ್ರೈನ್ಡ್ ಪೀಪಲ್. ಅವರಿಗೆ ಇಂಥ ಸಿಚುವೇಶನನ್ನೇ ಟ್ರೈನಿಂಗ್ ಕೊಟ್ಟಿರೋದಿಲ್ವ. IPSನಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಮತ್ತು ಫೀಲ್ಡಲ್ಲಾಗಲೇ ಅವರಿಗೆ ಇಷ್ಟು ವರ್ಷ ಆಗಿದೆ IPSಗೆ ಬರಬೇಕು. ಫೀಲ್ಡಿಗೆ ನಾವು ಒಬ್ಬ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೇಮಕ ಮಾಡಬೇಕಾದ್ರೆ ಇದನ್ನೆಲ್ಲ ನಾವು ಯೋಚನೆ ಮಾಡಿರ್ತೀವಿ. ಅದೆಲ್ಲ ಆಮೇಲೆ ನೀವು ಎಕ್ಸ್ಪ್ಲನೇಷನ್ ಆಮೇಲೆ ಏನು ಬೇಕಾದ್ರೆ ಹೇಳ್ಬೋದು ನೀವು. ವೆನ್ ಯು ಜಾಯಿನ್ ಆ್ಯಂಡ್ ಟೇಕನ್ ದಿ ಡ್ಯೂಟಿ ಚಾರ್ಜ್ ಇಮಿಡಿಯೇಟ್ಲಿ ನೀವು ಇಂಥ ಸಿಚುವೇಶನ್ ಬಂದರೆ ದಟ್ ಈಸ್ ಅ ಚಾಲೆಂಜ್ ಫಾರ್ ಯು. ಸವಾಲಲ್ವ ನಿಮಗೆ ಮೊದಲನೇ ದಿವಸನೇ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಬೇಕಿತ್ತು. ಈಗ ಇನಿಷಿಯಲಿ ಅಲ್ಲಿ ಕಲ್ಲು ಹೊಡೆದ್ರು, ಆಮೇಲೆ ಆ ಕಲ್ಲು ಹೊಡೆದ ತಕ್ಷಣವೇ ಹೋಗಿ ಅವರು 2 ಗುಂಪನ್ನು ಚದುರಿಸಿ ನಿಮಗೆ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಮಾಡಿದರೆ ಘಟನೆ ಫೈರಿಂಗ್ ಆಗೋದುವರೆಗೂ ಹೋಗ್ತಿರ್ಲಿಲ್ಲ ಅಂತ ನಮ್ಮ ಅನಿಸಿಕೆ. ಆ್ಯಕ್ಚುಯಲ್ಸು ಈಗ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ನಮ್ಗೆ ಏನು ಅನಿಸುತ್ತೆ, ಯಾವುದಪ್ಪ ಪೊಲೀಸ್ನವರು ಈಗೇನು ಹೇಳ್ತಾರೆ, ಪೊಲೀಸ್ನವ್ರು ಮೊದಲೇ ಆ್ಯಕ್ಟ್ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಿರಲ್ಲ ಸರ್ ಅನ್ನಲ್ವ ನಾವು. ಹಾಗೆ ಪೊಲೀಸ್ನವರು ಸ್ವಲ್ಪ ಅಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು SP ಮಾಡಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಅದಕ್ಕಾಗಿ ಸಸ್ಪೆಂಡ್ ಮಾಡಿದ್ದೀವಿ. ಮಾಡ್ತೀವಿ. ಈಗ ಡೆಪ್ಯುಟೇಷನ್ ಚಿತ್ರದುರ್ಗದವ್ರಿಗೆ ಚಾರ್ಜ್ ಹಾಕಿದ್ದೀವಿ SPಗೆ. ಅವ್ರು ಅಲ್ಲೇ ಇದ್ದರು ಮೊದಲು, ಅದಕ್ಕೆ ಅವ್ರಿಗೆ ಚಾರ್ಜ್ ಹಾಕಿದ್ದೀವಿ. ಆಮೇಲೆ ದಾವಣಗೆರೆ IG ಕೂಡ ವಿಸಿಟ್ ಮಾಡಿದ್ದಾರೆ, ಅಲ್ಲೇ ಇದ್ದಾರೆ. ಸೊ ನಾವು ಇಮಿಡಿಯೇಟಾಗಿ ಯಾರನ್ನಾದರೂ ಒಬ್ಬರ ಒಳ್ಳೆಯ ಅಧಿಕಾರಿ ಅಂದರೆ ಸ್ವಲ್ಪ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ SPನ ಪೋಸ್ಟ್ ಮಾಡ್ತೀವಿ. ಎಲ್ಲಿ ಅಲ್ಲ, ಅದೆಲ್ಲ ವರದಿ ಬರಬೇಕಲ್ಲ. ತನಿಖೆ ಆದಮೇಲೆ ನಾವು ಹೇಳೋಕ್ಕಾಗುತ್ತೆ. ಈಗ ನಾನು ಒಂದು ಹೇಳಿದೆ, ಯಾಕೆಂದರೆ ನಮಗೆ ಪ್ರಿಲಿಮಿನರಿ ಮಾಹಿತಿ ಬಂದಿರೋ ಆಧಾರದ ಮೇಲೆ ನಾನು ಹೇಳಿದೆ, ಇದು ಏನೋ ಬುಲೆಟು ಪೊಲೀಸ್ ಬುಲೆಟ್ ಅಲ್ಲ ಅದು ಅಂತೇಳಿ, ಅದು ಒಂದು IGನೇ ಹೇಳಿದರು, ADG. ಸೊ ಹಾಗಾಗಿ ಅದು ಒಂದು ಮಾಹಿತಿ. ಇನ್ನೊಂದು ಮಾಹಿತಿ, ನಾವೆಲ್ಲ ಪಿಸ್ತೂಲು ರಿವಾಲ್ವರ್ಗಳು ಎಲ್ಲನೂ ಕೂಡ ಸೀಸ್ ಮಾಡಿದ್ದಾರೆ. ಪ್ರೈವೇಟಲ್ಲಿ ಯಾರ್ಯಾರ ಹತ್ರ ಇತ್ತು ಅಲ್ಲಿ, ಆ ಸಂದರ್ಭದಲ್ಲಿ ಯಾರಿದ್ರು ಅಲ್ಲಿ ಅವ್ರದ್ದೆಲ್ಲ ಸೀಸ್ ಮಾಡಿದ್ದಾರೆ. ಮಾಡಿ ಈಗ ನಮ್ಮ ಕ್ಯಾಮ್ರಾಗಳಲ್ಲಿ ಯಾರ್ಯಾರು ಕಾಣಿಸ್ತಾರೆ, ಯಾರ್ಯಾರಿದ್ದರು ಅವ್ರನ್ನೆಲ್ಲ ಅವ್ರ ಸ್ಟೇಟ್ಮೆಂಟ್ಗಳು ತನಿಖೆ ಅಂದಮೇಲೆ ಎಲ್ಲವೂ ಆಗುತ್ತಲ್ವ. ಸರಿ.